ಈಗ ಲೋಕಾಯುಕ್ತರಿಗೆ ದೂರನ ನೀಡಿ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 6 ಟೆಂಡರ್ಗಳಿಗೆ ಸಂಬಂಧಪಟ್ಟಂತೆ ನಡೆದಿರುವಂತ ಅಕ್ರಮ ಮತ್ತೆ ಅವರ ಪ್ರಭಾವ ಟೆಂಡರ್ ಅನ್ನ ಕಾಲ್ ಮಾಡ್ತಾರೆ. 2020 ಆ ಟೆಂಡರ್ ಅಲ್ಲಿ 5 ಜನ ಗುತ್ತಿಗೆದಾರರು ಭಾಗವಹಿಸ್ತಾರೆ. 5 ಜನ ಗುತ್ತಿಗೆದಾರರಲ್ಲಿ L1 ಒಬ್ಬರು ಗುತ್ತಿಗೆದಾರರಾಗುತ್ತೆ. ಆದ್ರೆ ಇವರು ಮುಖ್ಯ ಆಯುಕ್ತರಿಗೆ ಕರೆ ಮಾಡಿ ಆ L1 ಗುತ್ತಿಗೆದಾರರಿಗೆ ಟೆಂಡರ್ ಕೆಪಾಸಿಟಿ ಇಲ್ಲ, ಬೇರೆಯವರಿಗೆ ಕೊಡಿ ಅಂತ ಹೇಳಿ ದೂರವಾಣಿ ಮುಖಾಂತರ ಹೇಳ್ತಾರೆ. ಆ ದೂರವಾಣಿ ಮುಖಾಂತರ ಬಂದಂತ ಆದೇಶವನ್ನ TVCC ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ರಾಜಾಜಿನಗರ ಅಭಿಯಂತರ ಟೆಂಡರ್ ಅನ್ನ ಇವರು ರಸ್ತೆ ಅಭಿವೃದ್ಧಿ ಮಾಡದೆ ಪಾರ್ಕ್ ಅನ್ನ ಅಭಿವೃದ್ಧಿ ಮಾಡೋದಕ್ಕೆ ಅದರೊಳಗೆ ಸೇರಿಸ್ತಾರೆ. 2014 ಸರ್ಕ್ಯುಲರ್ ಪ್ರಕಾರ ಮತ್ತೆ KTTP ಕಾಯ್ದೆ ಪ್ರಕಾರ ಒಂದು ಗುತ್ತಿಗೆಯನ್ನ ಕೊಟ್ಟ ಸಂದರ್ಭದಲ್ಲಿ ಪಾರ್ಕ್ ಮತ್ತೆ ಬೇರೆ ಕಟ್ಟಡ ನವೀಕರಣ ಆಗಿರ್ಬೋದು ಇಂಥ ಗುತ್ತಿಗೆಗಳನ್ನ ಅದಕ್ಕೆ ಸೇರಿಸೋ ಆಗಿಲ್ಲ. ಆದ್ರೂ ಕೂಡ ಪಾರ್ಕ್ ನವೀಕರಣ ಮಾಡೋದಕ್ಕೆ ಇಲ್ಲಿ ಸೇರಿಸ್ತಾರೆ. ಸೊ ಈ ಮಾಡೋದ್ರ ಮುಖಾಂತರ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆಗೆ ಸುರೇಶ್ ಕುಮಾರ್ ಅವರು ಕಾರಣ ಆಗಿದ್ದಾರೆ. ಬೆಳಗ್ಗೆ ಎದ್ದು ಬಾರ್ ಮುಂದೆ ನಿಂತ್ಕೊಳ್ಳುವಂತ ಸುರೇಶ್ ಕುಮಾರ್ ಅವರು, ಸಂಭಾವಿತ ರಾಜಕಾರಣಿ ಸುರೇಶ್ ಕುಮಾರ್ ಅವರು ಈ ರೀತಿ ತಮಗೆ ಬೇಕಾದಂತ ಬೇನಾಮಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಗುತ್ತಿಗೆ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿಬಿಟ್ಟು ಗುತ್ತಿಗೆಗಳನ್ನ ಕೊಡಿಸಿದ್ದಾರೆ. ಮತ್ತೆ ಬೆಂಗಳೂರು ನಗರದ ಅದರಲ್ಲೂ ಹೃದಯ ಭಾಗದಲ್ಲಿರುವಂಥ ರಾಜಾಜಿನಗರದಲ್ಲಿ ಪಾಟೋಲ್ ಸಮಸ್ಯೆಗೆ ಅತಿ ಹೆಚ್ಚು ಕೊಡುಗೆಯನ್ನ ಇವರು ಕೊಟ್ಟಿದ್ದಾರೆ. ಇವತ್ತು ಒಂದು ಗುತ್ತಿಗೆಯನ್ನ 3 ಬಾರಿ ಕರೆಯುವಂಥ ಪರಿಸ್ಥಿತಿಯನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಒತ್ತಡ ತಂದು 3 ಬಾರಿ ಗುತ್ತಿಗೆಯನ್ನ ಕರೆದು ಯಾರು ಗುತ್ತಿಗೆದಾರರು ಅದರಲ್ಲಿ ಭಾಗವಹಿಸ್ತಾ ಇರೋ ರೀತಿ ಮಾಡಿ ಏಕಾಂಗಿ ಒಬ್ಬ ಬಿಡ್ದಾರರಿಗೆ ಸಿಗುವಂತ ಒಬ್ಬ ಗುತ್ತಿಗೆದಾರರು ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಗುತ್ತಿಗೆನೇ ಕಳೆದ 2 ವರ್ಷದಿಂದ ನಡೆದೇ ಇರೋ ತರ ತಡೆ ಹಾಕೊಂಡಿದ್ದಾರೆ. ಗುತ್ತಿಗೆದಾರರಿಗೆ ಅಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ. ಯಾರು ಗುತ್ತಿಗೆದಾರರು EMD ಅನ್ನ ಕಟ್ಟಿದ ನಂತರ ಯಾರು ಲೋಯೆಸ್ಟ್ ಬಿಡ್ ಮಾಡ್ತಾರೆ ಅವ್ರಿಗೆ DD ತಗೊಂಬನ್ನಿ ಅಂತ ಹೇಳ್ತಾರೆ. DD ತಗೊಂಬಂದ್ರೆ ಮತ್ತೆ ಇದನ್ನ ಗೌಪ್ಯತೆ ಬಿಡ್ನ ಗೌಪ್ಯತೆ ಹೇಗೆ ಕಾಪಾಡ್ದಂಗಾಗುತ್ತೆ? ಸೊ ಪ್ರತಿಯೊಬ್ಬ ಗುತ್ತಿಗೆದಾರರಿಗೂ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಇವರು ಮಾರಕರಾಗಿದ್ದಾರೆ. ಸುರೇಶ್ ಕುಮಾರ್ ಅವರು ಸಂಭಾವಿತರ ಮುಖವಾಡ ಹಾಕೊಂಡು ಗುತ್ತಿಗೆನಲ್ಲಿ 300 ಕೋಟಿಗೂ ಹೆಚ್ಚು ನಷ್ಟವನ್ನ ಸರ್ಕಾರದ ಬೊಕ್ಕಸಕ್ಕೆ ಮಾಡಿದ್ದಾರೆ. ಜನರಿಗೆ ನಷ್ಟವನ್ನ ಉಂಟು ಮಾಡಿದ್ದಾರೆ. ಅವರ ಕ್ಷೇತ್ರದ ಅಭಿವೃದ್ಧಿಗೆ ಮಾರಕ ಆಗಿದ್ದಾರೆ. ಸೊ ಇದನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಇವತ್ತು ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಸಲಾಗಿದೆ. ಲೋಕಾಯುಕ್ತರು ದೂರನ್ನ ಸ್ವೀಕರಿಸಿದ್ದಾರೆ. ಸರ್, ಏನು ಬಾರ್ ಮುಂದೆ ನಿಂತ್ಕೊಂತಾರೆ ಅಂತ ಹೇಳಿದ್ರಲ್ಲ, ಏನದಕ್ಕೆ? ಬೆಳಿಗ್ಗೆ 6 ಗಂಟೆಗೆ ಬಾರ್ಗಳು ತೆರೆದಿರ್ತವೆ ಅಂತ ಹೋಗಿ ಬಾರ್ ಮುಚ್ಚುವಂತ ಕೆಲಸ ಮಾಡ್ತಾರೆ. ಸೊ ಆ ಬಾರ್ ಮುಚ್ಚುವಂತ ಕೆಲಸ ಮಾಡೋದ್ರ ಜೊತೆಗೆ ಇವರ ಕಾರು ಬಾರನ್ನ ಮುಚ್ಚುವಂತ ಕೆಲಸವನ್ನ ಇವತ್ತು ಲೋಕಾಯುಕ್ತರು ಮಾಡಬೇಕು ಅನ್ನೋ ನಮ್ಮ ಮನವಿ.